ಹೊಸದಾಗಿ ಸಾಂಬಾರು ಮಾಡೋರು ಕಲಿಯೋರಿಗೆ ಒಂದೊಳ್ಳೆ ರೀತಿ ಸೊಪ್ಪಿನ ಸಾಂಬಾರನ್ನ ಹೇಳ್ಕೊಡ್ತಿದ್ದೀನಿ. ಈ ರೀತಿ ನೀವು ಸೊಪ್ಪಿನ ಸಾಂಬಾರನ್ನ ಒಂದು ಸಲ ಮಾಡಿ ನೋಡಿ. ಸೊಪ್ಪನ್ನ ನೋಡಿದಾಗೆಲ್ಲ ಇದೇ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ಬೇಕನ್ಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು, ಒಂದು ಈರುಳ್ಳಿ, 2 ಟೊಮೊಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ದಪ್ಪ ದಪ್ಪವಾಗೇ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ತುಂಬ ಸಣ್ಣಗೆ ಹೆಚ್ಕೊಂಡ್ರೆ ಬೇಳೆನ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಮಾತ್ರ ಸಾಂಬಾರು ರುಚಿಯಾಗುತ್ತೆ. ಹಾಗಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗಾಗಿ ದಪ್ಪವಾಗೇ ಹೆಚ್ಕೊಂಡು ಒಂದು ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊತಿದ್ದೀನಿ. 3 ವಿಷಲ್ ಕೂಗಿಸ್ಕೊಂಡು ಇದಕ್ಕೊಂದೊಳ್ಳೆ ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ, ಕರಿಬೇವು ಸ್ವಲ್ಪ ಬಾಡಿದ ಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಿ. ಈ ಪಾಲಕ್ ಸೊಪ್ಪನ್ನ 2 ಕಟ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ 2-3 ಸಲ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಸಣ್ಣ ಅಂದರೆ ಪೂರ್ತಿ ಸಣ್ಣ ಅಲ್ಲ. ಇದನ್ನು ಬಾಡಿಸ್ಕೊಂಡ್ಮೇಲೆ ಇನ್ನೂ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಪೂರ್ತಿ ಸಣ್ಣ ಅಲ್ಲ, ಒಂದು ಮೀಡಿಯಮಾಗಿ ಹೆಚ್ಕೊಂಡು ಒಗ್ಗರಣೆಲೇ ಇದನ್ನು ಬೇಯಿಸ್ಕೊಳ್ಬೇಕು. ಒಗ್ಗರಣೆಲೇ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರು ರುಚಿಯಾಗುತ್ತೆ. ಜೊತೆಗೆ ಪೌಷ್ಟಿಕಾಂಶನೂ ಇರುತ್ತೆ. ಬೇಳೆ ಜೊತೆಗೇ ಬೇಯಿಸ್ಕೊಂಡ್ಬಿಟ್ರೆ ಬೇಳೆನ ಜಾಸ್ತಿ ಕೂಗಿಸ್ಕೊಳ್ತೀವಿ. ಹಾಗಾಗಿ ಅದರಲ್ಲಿ ಪೌಷ್ಟಿಕಾಂಶ ಕಮ್ಮಿ ಆಗೋದು ತುಂಬ ಹೊತ್ತು ಬೇಯಿಸ್ಕೊಂಡ್ರೆ. ಹಾಗಾಗಿ ನಾನು ಒಗ್ಗರಣೆಲೇ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಗ್ಗರಣೆಗೆ ಅಚ್ಕಾರದ ಪುಡಿ, ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಘಮ ಘಮ ಅಂತಿರುತ್ತೆ. ಜೊತೆಗೆ ಸಾಂಬಾರಿಗೆ ಒಂದೊಳ್ಳೆ ಕಲರ್ ಬರುತ್ತೆ. ನೋಡಿ, ಈ ರೀತಿ ಒಗ್ಗರಣೆಲೇ ಸೊಪ್ಪನ್ನು ಬಾಡಿಸ್ಕೊಂಡು ಅದಕ್ಕೆ ಸಾಂಬಾರು ಪೌಡರ್, ಅಚ್ಕಾರದ ಪುಡಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಈಗ ಬೇಳೆನ ಬೇಯಿಸ್ಕೊಂಡಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೇಳೆನ, ಈರುಳ್ಳಿ ಟೊಮೊಟೊ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಆದರೂ ಒಂದು ಸಲ ನಾನು ಬೀಟರಲ್ಲಿ ಬೀಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಳೆ ಎಲ್ಲ ಚೆನ್ನಾಗಿ ನೀರಲ್ಲಿ ಕರಗೋಗುತ್ತೆ. ಆವಾಗ ಸಾಂಬಾರು ರುಚಿಯಾಗಿ ಬರುತ್ತೆ. ಇಲ್ಲಾಂದರೆ ಮಸಿಯೋವಂಥ ಸೊಪ್ಪು ಮಸಿಯೋದಿರುತ್ತಲ್ವ, ಅದರಲ್ಲೂ ಸಹ ಮಸ್ಕೊಳ್ಬೋದು. ನಾನು ಮಜ್ಜಿಗೆ ಮಾಡೋ ಬೀಟರಿಂದ ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು. ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪನ್ನ ನೀವು ಫಸ್ಟೇ ಬೇಳೆ ಬೇಯಬೇಕಾದ್ರೆ ಜಾಸ್ತಿ ಹಾಕಿದರೆ ಸ್ವಲ್ಪ ನೋಡಿಕೊಂಡು ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಆವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಕುದಿಸ್ಕೊಂಡ್ಬಿಟ್ರೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ನೀವು ತುಂಬ ರೀತಿ ಟ್ರೈ ಮಾಡಿರ್ತೀರ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ. ನೋಡಿ, ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ.